ಲೈಫಲ್ಲಿ ಉಂಟಾ ಸಕ್ಸಸ್. ನನ್ನ ಲೈಫಲ್ಲಿ ಸಕ್ಸಸ್ ಆದಮೇಲೆ ನಾನು ಲೈಫ್ ಎಂಜಾಯ್ ಮಾಡ್ತೀನಿ. ಅದಾದಮೇಲೆ ನಾನು ಅದು ಮಾಡೋದು ಇದು ಮಾಡುವುದು ಅದೆಲ್ಲ ನಾನು ಏನು ಮಾಡಲ್ಲ ಅಂತ ಹೇಳ್ತಾ ಇದ್ದರೆ ನನ್ನ ಲೈಫಲ್ಲಿ ಏನು ಮಾಡಲ್ಲ. ನನ್ನ ಮೈಂಡ್ ಸೆಟ್ ಆ ಥರ ಇತ್ತು. ಫಸ್ಟು ಒಂದು ಚಿಕ್ಕ ಸ್ಟೋರಿ ಹೇಳ್ತೇನೆ, ಕಂಪೇರ್ ಮಾಡಿದ್ರಿಂದ ಲೈಫ್. ಓಕೆ, ನನ್ನ ಲೈಫಲ್ಲಿ ಅಂದರೆ ನಾನೊಂದು ವಿಷಯ ಕೇಳಿದರೆ ಕೆಲಸ ಆಗ್ಬೋದು, ಅಸೈನ್ಮೆಂಟ್ ವಿಷಯ ಆದರೂ, ನೋಟ್ ಬೇರೆ ವಿಷಯ ಆದರೂ, ಒಂದು PDF ಪ್ಯಾರಾಗ್ರಾಫ್ ಅದು ಎಷ್ಟು ಪೇಜ್ ಇದ್ದರು ಅದು ಮುಗಿಸಿ ನಾನು ಊಟ ತಿಂಡಿ ಮಾಡೋ ಆ ರೀತಿ ಮೈಂಡ್ ಸೆಟ್ಟಲ್ಲಿ ನಾನು ಬಂದವನು ಟಿಲ್ ನರ್ಸಿಂಗ್ ಲಾಸ್ಟ್ ಇಯರ್ ತನಕ, ಫೈನಲ್ ಇಯರ್ ತನಕ ಆ ಥರನೇ ನಾನು ಇದ್ದದ್ದು. ಕೆಲಸಕ್ಕೆ ಇದ್ದರೆ ಕೆಲಸ ಮುಗಿಸಿ ಊಟ ಮಾಡೋದು, ಇಲ್ಲಾಂದರೆ ನಾನು ಮಾಡೋದೇ ಇಲ್ಲ. ಅದರಿಂದ ಒಂದು ತಪ್ಪು ನಾನು ಕಲಿತದ್ದೇನೆಂದರೆ, ಎಲ್ಲ ಮುಗಿಸಿ ಮಾಡೋಣಂತ ಹೇಳಿದ್ರೆ ನನಗೆ ಟೈಮ್ ಸಿಗಲ್ಲ. ಲೈಕ್ ಫುಡ್ ಸರಿಯಾದ ಸಮಯದಲ್ಲೇ ತಿನ್ನಬೇಕು. ಓಕೆ, ನನಗೆ ಈಗ ಕೆಲವು ಟೈಮಲ್ಲಿ ನಾನು 2-3-4 ಅವರ್ಸ್ ಕಂಟಿನ್ಯೂಸಿ ಬರೋದು ಹಸಿವಾದರೂ ತಿನ್ನಲ್ಲ, ಅದು ಮುಗಿದೇ ತಿಂತಾ ಇದ್ದೇನೆ. ಆ ಮೈಂಡ್ ಸೆಟ್ ಒಂದು ರೀತಿಯಲ್ಲಿ ಒಳ್ಳೇದಂತಲೇ ಅನಿಸ್ತಾ ಇತ್ತು, ಬಟ್ ಒಂದು ರೀತಿಯಲ್ಲಿ ಒಳ್ಳೇದಲ್ಲ. ಏನಂತ ಹೇಳೋದು, ಇನ್ ಬಿಟ್ವೀನ್ ಯಾವ ಟು ಟೇಕ್ ದ ಗ್ಯಾಪ್ ನನಗೆ ಬೇಕು. ಏನಂತ ಹೇಳೋದು, ಈಗ ನರ್ಸಿಂಗ್ ಲೈಫಲ್ಲಿ ನನಗೆ ಬಂದಾದಮೇಲೆ ಸ್ಟಾಫ್ ಆದಮೇಲೆ ಒಂದು ವಿಷಯ ಅರ್ಥ ಆದ ಏನಂದರೆ, ನೀನು ಹ್ಯಾಂಡ್ ಓವರ್ ತೆಗೆಯುವಾಗದಿಂದ ಮುಗಿಯುವ ತನಕ ಕೆಲಸ ಇರುತ್ತಲೇ ಇರುತ್ತದೆ. ಎಲ್ಲ ಮುಗಿದಾದ್ಮೇಲೆ ನೀವು ಊಟ ಮಾಡ್ತೀನಿ ಅಂದರೆ ನನ್ನ ಲೈಫಲ್ಲಿ ಯಾವತ್ತೂ ಮಾಡಲ್ಲ, ನನಗೆ ಟೈಮ್ ಸಿಗೋದು ಇಲ್ಲ. ಅಲ್ಲಿಂದ ನಾನು ಅರ್ಥ ಮಾಡಿಕೊಂಡದ್ದು, ನನ್ನ ಲೈಫಲ್ಲಿ ಪರ್ಫೆಕ್ಷನಿಗೆ ವೆಯ್ಟ್ ಮಾಡಬಾರ್ದು, ಎಲ್ಲ ಆದಮೇಲೆ ನಾನು ಮಾಡೋದು ಅಂತ ವೆಯ್ಟ್ ಮಾಡಬಾರ್ದು, ಎಲ್ಲ ಪರ್ಫೆಕ್ಟ್ ಇದ್ದರೆ ಮಾತ್ರ ನಾನು ಮಾಡೋದು ಅಂತ ಹೇಳ್ಬಾರ್ದು. ಯಾವ ಟು ಟ್ರೈ, ಅದೆಲ್ಲ ವಿಷಯದಲ್ಲಿ ಹೋಗ್ಬೋದು. ಈಗ ಲವ್, ಮ್ಯಾರೇಜ್, ಫೈನಾನ್ಷಿಯಲ್ ಫ್ರೀಡಮ್, ಟ್ರಾವೆಲಿಂಗ್, ಎಂಜಾಯ್ ದ ಲೈಫ್, ಎಲ್ಲದಕ್ಕೆ ಸೇಳ್ತಿದ್ದೀನಿ. ಎಲ್ಲ ಮುಗಿದಾದ ಮೇಲೆ ನಾನು ಅದು ನೋಡೋದು ಅಂತೆಲ್ಲ ಯಾವತ್ತೂ ಮಾಡಲಿಕ್ಕೆ ಆಗಲ್ಲ. ಇನ್ ಬಿಟ್ವೀನ್ ಅದರ ಮಧ್ಯೆ ನಾವಿದೆಲ್ಲ ಮಾಡಬೇಕು, ಅದೇ ನಮ್ಮ ಲೈಫಲ್ಲಿ ನಾವು ಮಾಡಬೇಕಾದ ಒಂದು ದೊಡ್ಡ ಡಿಸಿಷನ್. ನನ್ನ ಇಷ್ಟು ವರ್ಷ ತಪ್ಪುಗಳಿಂದ ನಾನು ಕಲಿತದ್ದು. ಈಗ ನಿಮ್ಮ ಲೈಫಲ್ಲಿ ತುಂಬ, ನಾನು ಒಂದು ವೀಡಿಯೋ ವ್ಯೂಸ್ ನೋಡುವ ಆವ್ರೇಜ್ 30-35 ಏಜ್, ಆ ಏಜಲ್ಲಿ ಜಾಸ್ತಿ ಜನ ನೋಡಿದ ವ್ಯೂಸ್. ಈಗ ನಾವು ಮೋಸ್ಟ್ ಗರ್ಲ್ಸ್ ವ್ಯೂಸ್ ಜಾಸ್ತಿ ಬಂದಿದೆ. ಇಂಡಿಯನ್ ಓನ್ಲಿ, ಇಂಡಿಯಾ ನಮಗೆ ಕರೆಕ್ಟ್ ಯೂಟ್ಯೂಬಲ್ಲಿ ಗೊತ್ತಾಗ್ತದೆ. ಈಗ ಲೈಕ್ಸ್ ಬರುವುದು ನೋಡಿದ್ರು ಎಲ್ಲರಿಗೂ ಕಂಪೇರ್ ಮಾಡೋದು ನಮಗೆ ಗೊತ್ತಾಗ್ತದೆ. ಅಂದರೆ ನಾವು ಒಬ್ಬರು ಒಂದು ವೀಡಿಯೋಕ್ಕೆ ಲೈಕ್ ಮಾಡಬೇಕು ಅಥವಾ ಒಂದು ವ್ಯೂಸ್ ಕೊಡಬೇಕಂದ್ರೆ ಆ ಥಾಟ್ ಅವರ ಲೈಫಲ್ಲಿ ಅದು ಮ್ಯಾಚ್ ಆಗಬೇಕು, ಇಲ್ಲದೆ ಯಾವತ್ತೂ ಮಾಡಲ್ಲ ಅಲ್ಲ. ಈಗ ನಮಗೆ ಮನಸ್ಸಿಗೆ ಮುಟ್ಟಿದ್ರೆ ಮಾತ್ರ ನಮಗೆ ಗೊತ್ತಾಗ್ತದೆ ಇದು ನಮ್ಮ ಲೈಫಲ್ಲಿ ಈ ಥರನೇ ಇರೋದು. ಈಗ ನಾನಿರೋ ವಿಷಯ ತುಂಬ ಜನ ಲೈಫಲ್ಲಿ ಸೇಮ್ ಸಿಚುವೇಶನ್ ಇರ್ತದೆ. ಒಂದು ಟೈಮಲ್ಲಿ ಹಣ ಇರಲಿಲ್ಲ, ಹೆಲ್ತ್ ಇತ್ತು, ಟ್ರಾವೆಲ್ ಮಾಡಲಿಲ್ಲ. ಇನ್ನು ಟೈಮಲ್ಲಿ ಹಣ ಉಂಟು, ಹೆಲ್ತ್ ಉಂಟು, ಬಟ್ ಟೈಮ್ ಇಲ್ಲ. ಇನ್ನೊಂದು ಟೈಮಲ್ಲಿ ಹೆಲ್ತ್ ಇಲ್ಲ, ಟೈಮ್ ಉಂಟು, ಹಣನೂ ಉಂಟು. ಇದೇ ಲೈಫ್. ಸೊ ಇದೆಲ್ಲ ಡಿಫ್ರೆಂಟ್ ರೀತಿ. ನೀವು ಅದಕ್ಕೆ ಒಂದೇ ಒಂದು ವಿಷಯ, ಬಿ ಫೋಕಸ್ ಆನ್ ಯುವರ್ ಕೆರಿಯರ್. ಪ್ಯಾಷನ್, ಪ್ರೊಫೆಷನ್ ಈ ಥರ ತುಂಬ ಉಂಟು. ಯಾವುದೂ ಇರಲಿ, ಅದು ನೀನು ನೋಡಬಾರ್ದು. ನಿನಗೆ ಯಾವುದು ಇಷ್ಟ ಉಂಟು ಅದರಲ್ಲೇ ಟ್ರೈ ಮಾಡು. ಕೀಪ್ ಟ್ರೈಯಿಂಗ್ ಬಿಡು. ಯಾವತ್ತೂ ಒಂದು ದೊಡ್ಡ ಬಂಡೆಯನ್ನು ಒಂದು ದಿನದಲ್ಲಿ ಹೊಡೆದು ಹಾಕಲಿಕ್ಕಾಗಲ್ಲ. ಅದು ಒಂದನೇ ಹೇಟಿಂದ 50 ಹೊಡೆದು 60ನೇ ಹೇಟಿಗೆ ಅದು ಹೊಡೆದಿರ್ಬೋದು, ತುಂಡಾಗಿರ್ಬೋದು. ಅದಂತೇಳಿ 60ನೇ ಹೇಟಿನ ಒಂದೇ ರೀಸನ್ ಅಲ್ಲ, ಹೊಡೆದ ಇನ್ನೂ 59 ಹೇಟು ಸಹ ಅದಕ್ಕೆ ರೀಸನ್. ಇನ್ನೊಂದು ಬಗೆ ಒಂದೊಂದು ಹೊಡೆದ ಕಾರಣ ಮಾತ್ರ ಅದು ಬಿತ್ತು, ಇಲ್ಲದೆ 60ನೇದು ಒಂದು ಮಾತ್ರ ಬಿದ್ದ ಕಾರಣ ಅಲ್ಲ. ಅದೇ ರೀತಿ ಕೀಪ್ ಟ್ರೈಯಿಂಗ್, ಸಕ್ಸಸ್ ವಿಲ್ ಕಮ್, ಬಟ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡಿಸಿಪ್ಲಿನ್, ನಿರಂತರವಾದ ಪ್ರಯತ್ನ ಅದೆಷ್ಟು ಮುಖ್ಯ ಅಂದರೆ ನನಗೆ ಗೊತ್ತು. ಅದಿಲ್ಲದೆ ಯಾವತ್ತೂ ನಮಗೆ ಗೆಲ್ಲಲಿಕ್ಕೆ ಆಗಲ್ಲ. ಒಮ್ಮೆ ಸೋತಿದ್ದೀನಿ ಅಂತ ಹೇಳಿದರೆ ಆಗ್ತದ? ಇಲ್ಲ. ಈಗ ನಿನ್ನ ಲೈಫಲ್ಲಿ ಚಿಕ್ಕ ಒಂದು ವಿಷಯ ನೆನೆಸ್ಕೊ. ಫಸ್ಟ್ ನೀನು ABCD ಕಲಿತಾಗ, ಹೇ ಕಲಿತಾಗ ಒಂದೇ ಸತಿ ಫುಲ್ ಬರ್ದಿದ್ದೆ? ಇಲ್ಲ. ಫಸ್ಟ್ ಟೈಮ್ ಬಂದಾಗ ತಪ್ಪಿತ್ತು, ಹೇಳಿದಾಗ ತಪ್ಪಿತ್ತು, ಮತ್ತು ನೀನು ಟ್ರೈ ಮಾಡಿದೆ, ಮತ್ತು ಟ್ರೈ ಮಾಡಿದೆ. ಅದ ಕಾರಣ ಅದು ಬೇಡ. ನೀನು ಜನಿಸಿದಾಗ ಫಸ್ಟ್ ಟೈಮ್ ನಡೆದಿರ್ಬೋದು, ಆ ಮೂಮೆಂಟಲ್ಲಿ ಅಂತ ಫಸ್ಟೆಲ್ಲ ನೀನು ಟ್ರೈ ಮಾಡ್ಬೋದು, ಬಿದ್ದಿರ್ಬೋದು, ಮತ್ತು ನೀನು ಬಿದ್ದರೂ ಟ್ರೈ ಮಾಡ್ತೀವಿ. ಆದ ಕಾರಣ ನೀನು ಇವತ್ತು ಈ ಕಾಲಲ್ಲಿ ನಡೀತಾ ಇದ್ದಿ. ಅದೇ ರೀತಿ ನಮ್ಮ ಲೈಫಲ್ಲಿ ಕೀಪ್ ಟ್ರೈಯಿಂಗ್ ಎವ್ರಿ ಡೇ. ಅದು ಯಾವ ಪ್ರೊಫೆಷನ್ ಆಗಲಿ, ಪ್ಯಾಷನ್ ಆಗಲಿ, ಯಾವುದೂ ಇರಲಿ, ಅದನ್ನು ನೋಡಬೇಡ. ಇನ್ನೊಂದು ವಿಷಯ, ಇಟ್ ವಾಸ್ ಅ ಜರ್ನಿ, ಇದೊಂದು ಪ್ರಯಾಣ. ಇದಕ್ಕೆ ಎಂಡಿಂಗ್ ಇಲ್ಲ. ಬಿಗಿನಿಂಗ್ ತೊಡಗಿದ ಇನ್ನೊಂದು ಎಂಡಿಂಗ್ ನನ್ನಲ್ಲಿ.
ಆ ತನಕ ಜರ್ನಿ. ಆ ಲೈಫಲ್ಲಿ ನಿನಗೆ ಯಾವ ಮೂಮೆಂಟ್ ಎಂಜಾಯ್ ಮಾಡಬೇಕು, ನಿನಗೆ ಇಷ್ಟ ಬಂದ ಹಾಗೆ ಲೈಫ್ ಎಂಜಾಯ್ ಮಾಡು ಅಂತ ಹೇಳಿ ಡ್ರಗ್ಸ್ ಅದು ಇದರ ಬಗ್ಗೆ ಹೋಗಬೇಡ. ಅಲ್ಲ, ಯೂಸ್ ಮಾಡೋದಲ್ಲ, ಆಲ್ಕೋಹಾಲ್, ಸಿಗರೇಟ್ ಒಂದು ಟೈಮಲ್ಲಿ ನಾನು ಸಹ ಯೂಸ್ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಟ್ ಅದರಿಂದ ಸೈಡ್ ಎಫೆಕ್ಟ್ ಉಂಟು, ಗೊತ್ತಾಗಿದೆ. ಅದರಿಂದ ಹೇಳ್ತಾ ಇದ್ದೀನಿ. ಏನಂತ ಹೇಳೋದು, ಲೈಫಲ್ಲಿ ಆ ಥರ ಹೋದರೆ ನಮ್ಮ ಲೈಫಲ್ಲಿ ಆ ಟೈಮಲ್ಲಿ ನಿಮಗೆ ಉಂಟಲ್ಲ, ಫ್ರೆಂಡ್ಸು ತುಂಬ ಜನ ಇರ್ತಾರೆ. ನಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ತುಂಬ ಫ್ರೆಂಡ್ಸ್ ಇರ್ತಾರೆ. ಹಣ ಅದಕ್ಕೆ ಇನ್ವೆಸ್ಟ್ ಮಾಡೋರು ತುಂಬ ಜನ ಇರ್ತಾರೆ. ಬೇರೆ ಯಾವುದೋ ವಿಷಯ, ಊಟಕ್ಕೆ ಸಹ ಒಬ್ಬನ 50 ರೂಪಾಯಿ ಕೊಡಲ್ಲ, ಬಟ್ ಒಂದು ಬಾಟಲ್ ತೆಗಿಲಿಕ್ಕೆ, ಸಿಗರೇಟ್ ತೆಗಿಲಿಕ್ಕೆ ಅಂತ ಹೇಳಿದ್ರೆ ಫ್ರೀಯಾಗಿ ಹಣ ಕೊಡ್ತಾನೆ. ಅದು ಅದರ ಇನ್ನೊಂದು ವಿಷಯ ನೀನು ಲೈಫಲ್ಲಿ ಅರ್ಥ ಮಾಡಿದ್ದು. ಸೊ ಲೈಫಲ್ಲಿ ಆ ಥರ ಲೈಫ್ ನೀನು ಎಂಜಾಯ್ ಮಾಡಬೇಡ ಅಂತ ನಾನು ಹೇಳಲ್ಲ, ನೀನು ಎಂಜಾಯ್ ಮಾಡು. ನಾನು ಯಾವತ್ತೂ ಕಂಪ್ಲೀಟಾಗಿ ಮಾಡಬೇಡ ಅಂತ ಹೇಳಲ್ಲ, ಸಿಗರೇಟ್ ಸೇದಬೇಡ, ಕುಡಿಬೇಡ ಅಂತ ನಾನೇ ಹೇಳಲ್ಲ. ಅದು ನಿನ್ನ ಹೆಲ್ತಿಗೆ ಎಫೆಕ್ಟ್ ಅಂತ ಹೇಳ್ತೀನಿ. ಬಟ್ ಮಾಡಿದರೂ ಯಾವತ್ತೂ ನಿನ್ನ ಲೈಫಲ್ಲಿ ಅದು ನಿನಗೆ ಯಾವುದು ಪ್ರಾಬ್ಲಮ್ ಬರಬಾರ್ದು. ಒಂದೇ ಒಂದು ವಿಷಯ ಹೇಳ್ತೀನಿ, ನೀನು ಮಾಡೋ ವಿಷಯದಿಂದ ನಿನ್ನ ಹೆಲ್ತಿಗೆ, ನಿನ್ನ ಲೈಫಿಗೆ, ನಿನ್ನ ಫ್ಯಾಮಿಲಿಗೆ ಒಂದು ಪ್ರಾಬ್ಲಮ್ ಆಗೋದಾದರೆ ಅದು ಮಾಡದೇ ಇರೋದು ಬೆಟರ್ ನನಗೆ. ಅದು ಯಾವ ವಿಷಯ ಆಗಿರ್ಬೋದು. ಅಧಿಕವಾದರೆ ಅಮೃತವೂ ವಿಷಯವೇ. ಲರ್ನ್ ಫ್ರಮ್ ದ ಮಿಸ್ಟೇಕ್.